ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತೆರೆಗಳ ಮೋಕಿದ ಸೊಲ್ಮೆಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು. ಇವತ್ತು ನನಗೆ ಬಹಳ ವಿಶೇಷವಾದ ದಿನ. ಯಾಕಂದ್ರೆ ಇವತ್ತು ನನ್ನ ಮೊದಲನೇ ನಾಟಕದ ರಂಗ ಪ್ರವೇಶ. ಅದು ಕೂಡ ಹೀರೋ ಆಗಿ ನನಗೆ ಚಾನ್ಸ್ ಸಿಕ್ಕಿದ್ದು ಇಷ್ಟು ದಿನ ನಾನು ಕಂಡಂತಹ ಕನಸು ನನಸಾಗ್ತದಂತ ದೇವರೇ ನನಗೆ ಕೊಡ್ತಾ ಇರುವಂತಹ ಸೂಚನೆ ಅಂದ್ಕೊಳ್ತೇನೆ. ಇದು ಶ್ರೀ ವಿದ್ಯಾ ಸಮುದ್ರ ತೀರ್ಥ ಪ್ರೌಢಶಾಲೆ ಕಿದಿಯೂರು. ಇದರ ಗ್ರೌಂಡ್ ಮತ್ತೆ ಸ್ಟೇಜ್ ಇಲ್ಲಿಯೇ ನಮ್ಮ ನಾಟಕ ಆಗ್ಲಿಕ್ಕಿರುವಂತದ್ದು. ಇಷ್ಟು ದಿನ ಯಕ್ಷಗಾನ ಚೌಕಿಯಲ್ಲಿ ಈ ಬಣ್ಣಗಳನ್ನು ನೋಡ್ತಿದ್ದಂತಹ ನನಗೆ ಇವತ್ತು ಮೊದಲನೇ ಬಾರಿ ಈ ನಾಟಕಕ್ಕೆ ಬಳಸುವಂತಹ ಬಣ್ಣಗಳು ಮತ್ತೆ ಈ ಕಲಾವಿದರು, ನಾಟಕದ ಕಲಾವಿದರು, ಇದೆಲ್ಲ ಕೂಡ ಒಂದು ಹೊಸ ಅನುಭವ ಅಂತಾನೆ ಹೇಳ್ಬೋದು. ತಬರಿ ಇಂಟ್ರೊಡಕ್ಷನ್ ಧಾರವಾಡದವ್ರು. ಅರೆ ಕೆಮಿಗೆ ನುಚ್ಚಿ ಬಾಯಿ ಬರ್ಪುಜಿ ಒಂದು ಡೈಲಾಗ್ ಕೊಡ್ಲಿರ ತಬರಿ ದಾದಲ್ಪಿ मेरे सेल्स मैन इनिता विलन मेन विलन उदय ವಿಲನ್ ಪ್ಯಾಂಟ್ ಮಾಡ್ತಿದ್ದೀರಿ ಅವ್ರನ್ನ ಕದರ್ ತೋಟ ಸ್ಟೇಜ್ ತೋಡು ಇನಿತ ಜಗದೀಶ್ ಮೇನ್ ವಿಲನ್ ಮುಂದೆ ನಮ್ಮ ಲೋಕು ಗೋಡೆ ಮಗರ್ ಪವನ ಮೇಸ್ತ್ರಿ ಪ್ರಾಜೆಕ್ಟ್ ಉಂಡೆ ಒಂದು ಬ್ರಹ್ಮರಕ್ಕಸ ಏನಿದ ಒಂದು ಬೊಕೊಂಜಿ ವಿಲಾನ್ ಒಂದು ನಮ್ಮ ಪಾಂಡಣ್ಣಿ ಇನ್ನು ಪೊಲೀಸ್ ರೆಸ್ ಪಸಂದ್ ಬೈದರು ರಾಧಕ್ಕ ಫೋಟೋ ಹತ್ತು ವಿಡಿಯೋ ಬೇರೆ ಫೇಮಸ್ ಕಲಾವಿದೆ ಲೈವ್ ಬೊಕ್ಕ ಯೂಟ್ಯೂಬ್ ಚಾನಲ್ ಅನ್ನ ಬ್ಲಾಗ್ ಬೊಕೊಂಜಿ ಜಯಕರೆ ಊಟದ ವ್ಯವಸ್ಥೆ ಆಗ್ತಾ ಉಂಟು. ಇವರು ಬಂಗಾರ ಕಡಬರ್ಚಿ ಕೈಟ್ ಕಡಬರ್ಚಿ ಇಲ್ಲೊಂದು ವಿಶೇಷತೆ, ಈ ಕೆಪ್ಪಕೂಡನಲ್ಲಿ ಒಂದು ISO ಸರ್ಟಿಫೈಡ್ ಅಂತ ಬರ್ದಿದೆ. ಸರ ಹೇಗೆ ಇದು ಸರ್ಟಿಫೈಡ್ ಆಗಿದೆ ನಿಮ್ದು? ಒಂದು ರಗಲೆ ಬಾಯ್ ಬರ್ಪಿಸಿ ಕಿವಿಗೆ ರುಚಿಕೊಂಡ. ಆಗ್ಲೇ ಹೇಳಿದಂತೆ ಯಕ್ಷಗಾನದಲ್ಲಿ ವೇಷ ಹಚ್ಕೊಳ್ತಿದ್ದಂತಹ ನನಗೆ ಈ ನಾಟಕದಲ್ಲಿ ಇಲ್ಲಿ ವೇಷ ಹಚ್ಕೊಳ್ತಿರುವಂಥದ್ದು ಒಂಥರ ಡಿಫ್ರೆಂಟ್ ಫೀಲಿಂಗ್. ಆದರೆ ಇದಕ್ಕೆ ಮುಖ್ಯ ಕಾರಣ ಯಕ್ಷಗಾನ. ನಿಮಗೆಲ್ಲ ಗೊತ್ತಿರುವಂತೆ ಕುತ್ಪಾಡಿ ಯಕ್ಷಗಾನ ಸಂಘದಲ್ಲಿ ಕೂಡ ನಾನು ಭಾಗವಹಿಸ್ತೇನೆ. ಸೊ ಈ ನಾಟಕದ ಕರೆಕ್ಟ್ 1 ವಾರ ಹಿಂದೆ ನಮ್ಮ ಸಂಘದ ಯಕ್ಷಗಾನ ಇತ್ತು. ಆ ಸಂದರ್ಭದಲ್ಲಿ ಅದೇ ಸಂಘದ ಕಲಾವಿದರು ಕೂಡ ಹೌದು, ಇವತ್ತು ಈ ನಾಟಕದ ನಿರ್ದೇಶಕ ಮತ್ತು ನಟರು ಕೂಡ ಹೌದು, ದಿವಾಕರ್ ಪೂಜಾರಿ ಕಡೆಕಾರ್. ಇವರು ನನಗೆ ಒಂದ್ಸಲ ಕೇಳಿದ್ರು, ಚರಿತ್ ಬಾಯ್ ಇರೇಗದಾಯಿಗೆ ನಾಟಕ ರಂಗ ಪ್ರವೇಶ ಮಲ್ಪರೆಗೆ ಆಪುಜ ಅಂತ. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇದ್ರೂ ಕೂಡ ನನಗೆ ಒಪ್ಕೊಳ್ಳಿಕ್ಕೆ ಆಗಿಲ್ಲ ಆ ಸಮಯದಲ್ಲಿ. ಯಾಕಂದ್ರೆ ಈ ಯಕ್ಷಗಾನ, ತಾಳಮದ್ಲೆ ಮತ್ತು ಆಫೀಸ್ ಕೆಲಸ ಇದ್ರ ನಡುವೆ ನನಗೆ ಪುನಃ ಇದಕ್ಕೆ ನನಗೆ ಟ್ರಯಲ್ಗೆ ಹೋಗ್ಲಿಕ್ಕೆ ಆಗಲ್ಲ, ಮತ್ತೆ ಕಲೀಲಿಕ್ಕೆ ಆಗುತ್ತೋ ಇಲ್ವೋ 1 ವಾರದಲ್ಲಿ ಅಂತ ಒಂದು ಸಣ್ಣ ಡೌಟ್ ಇತ್ತು ನನ್ನಲ್ಲಿ. ಆದರೆ ದಿವಕರಣ ಮಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಈ ನಾಟಕದಲ್ಲಿ ಹೀರೋ ಪಾತ್ರವನ್ನ ನನಗೆ ಕೊಟ್ಟರು. ಈ ನಾಟಕ ರಂಗದಲ್ಲಿರುವವರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಷ್ಟು ಟ್ರಯಲ್ ಮಾಡ್ತಾರಂತ. ಆದರೆ ನನಗೆ ಸಮಯ ಇಲ್ದಿರೋ ಕಾರಣ ಕೇವಲ ಒಂದು 3 ಟ್ರಯಲ್ಗೆ ಮಾತ್ರ ಹೋಗ್ಲಿಕ್ಕಾಯಿತು. ಇದು ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿವರೆಗೆ ನಾಟಕದಲ್ಲಿ ಅಭಿನಯಿಸದೇ ಇದ್ರೂ ಕೂಡ ನನಗೆ ಮೊದಲನೇ ಬಾರಿಗೆ ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ದು, ಅದು ಕೂಡ ಹೀರೋ ಒಬ್ಬ ಪೊಲೀಸ್ ಅಧಿಕಾರಿಯಾಗಿರುವಂಥದ್ದು. ಮತ್ತೆ ನನಗೆ ಈ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನಾಟಕ ರಂಗಕ್ಕೆ ನನ್ನ ಮೊದಲ ಎಂಟ್ರಿ ಅಂದ್ರೆ ನನಗಿದೊಂದು ಯೋಗ ಅಂತಾನೆ ಹೇಳ್ಬೋದು. ತುಂಬಾ ಸಂತೋಷ ಆಗಿದೆ.
ಯಕ್ಷಗಾನದಲ್ಲಿ ಯಕ್ಷಗಾನ ಪ್ರದರ್ಶನ ಕೊಡುವುದಕ್ಕಿಂತ ಮುಂಚೆ ಯಕ್ಷಗಾನ ಚೌಕಿಯಲ್ಲಿ ಗಣಪತಿ ಪೂಜೆ ಅಂತ ಮಾಡ್ತಾರೆ. ಹಾಗೇನೆ ಇಲ್ಲಿ ಕೂಡ ಪೂಜೆ ಆಗ್ತಾ ಇದೆ. ಇವರೆಲ್ಲ ನಮ್ಮ ಕಲಾವಿದರು ಇವತ್ತಿದು ತಿಕ್ಕಂಡು ಫೈನಲಿ ಒಂದು ಅಪ್ಪೆ ಒಂದು ರಡ್ಡು ಜೋಕುಲ್ ನಂಬೋರ ಎಂಕಲ ಇನಿ ವ್ಲಾಗ್ ಅರಿತ ಅಭಿಮನ್ಯು ವ್ಲಾಗ್ ಎನ್ನ ಇನಿ ಗುರಿ ಆಯ್ ಜಗ್ಗಿ ಆಂಡ ಆಂಡ ಆಯ್ ಗುರಿ ತೋಡು ಆ ಕತೆ ಬಂದಿನ కదా ఇది వచ్చి ఎన్నంటే కొంచెం అవకాశం తగ్గింది మెరునాథరావు దివకర్ పుజారి ನಾಟಕ ಕಲಾವಿದರು ಯಕ್ಷಗಾನ ಕಲಾವಿದರು ಯಕ್ಷಗಾನ ಬೇರೆ ಮಾತಾಡಬಾರದು ಪ್ರಪ್ರಥಮವಾಗಿ ವೇದಿಕೆಗೆ ನಾಟಕದ ರಂಗದಲ್ಲಿ ಯಕ್ಷಗಾನದ ಕನ್ನಡದ ಅಭಿಮಾನಿ. ಥ್ಯಾಂಕ್ ಯು. ಸೂರ್ಯನ ಕಿರಣ ಬರೋದರ ಜಾಗಡು ಏತಲ ಅನ್ಯಾಯ ಧರ್ಮದ ನಡಕು ಆಡ ಅಂಚಿನ ಜಾಗಡು ಆ ಅನ್ಯಾಯ ಅಧರ್ಮದ ಮಾತ ಮಟ್ಟ ಬಾಟೆಗೆ ನೋಡಾದೆ ಈ ಕಿರಣ ಏ ಜಗದೀಶ ಎಕ್ಕು ಎದಗ ಒಡೆಗ ಎಂಚ ಬರಡು ಬಂದದು ಅವು ಈ ಬರಡು ಬಂದದಿಕ್ಕ ಎಕ್ಕು ಎಟ್ಟೆ ಗೊತ್ತು ಯಾರು ತಾಯಿಗೆ ಬರ್ತೀನಿ ಕೇಳತ್ತ ನಿಕ್ಕು ವಾರ್ನಿಂಗ್ ಕೊಡ್ಬೇಕಂತ ಬರ್ತೀನಿಯಾ ಯಾರು ಬರ್ನ ಮುಟ್ಟ ಮಾತ್ರ ಬೇತಕಲ್ಲ ಗೊಪ್ಪು ಆಡ ಯಾರು ಬತ್ತಿವಕ್ಕ ಎಂದನೇ ಗೊಪ್ಪು
ನೋಡಿದ್ರೆ ನನ್ನ ನಾಟಕ ರಂಗದ ಮೊದಲ ಪ್ರವೇಶ ಹೇಗಿತ್ತು, ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಬಹುಶಃ ನಾನು ಇದೇ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಆಡಿಯನ್ಸ್ನ ನಾನು ಫೇಸ್ ಮಾಡ್ತಿರೋದು. ಒಂದು ಹೊಸ ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ. ಕುಡೂರಿ ಪದದ ಗೆಲುವಿದೆ ಶಾಲಿತ್ ಅಭಿಮನ್ಯು ಹೇರೂರು ಬೇರ್ಲ ವೇದಿಕೆದ ಮಿತ್ತಮಗ್ಲು ಬರ್ತದೆ ನಮಗೆ ತರಡು ಬಂದಕ್ಕೆ ಬರಡು ಅಂಚನೆ ನಾತ ನನ್ನ ಹೋಟೆಲ್ದ ಪೂರ ಸೋಡನ್ ಗೆತ್ತದ ಪರೊಂದುಲ್ಲೇರು ಕೂಲಿ ಬೋಡ ಪೋಂಡ ತಬುರಿ ಗೆಬ್ಲೆ ಬೇಗ ಪರಂದು ಕನ್ನಡ ಅಣ್ಣನ ಅಂಗಡಿ ಇಲ್ಲ ಪರಂದು ಡಿಸ್ಟ್ರಿಬ್ಯೂಷನ್ ಜ್ಯೂಸ್ ಮಾಡ್ತೀವಿ. ಜೀವನದಲ್ಲಿ ಅದೆಷ್ಟೋ ಅವಕಾಶಗಳು ನಮ್ಮ ಕಣ್ಮುಂದೆನೇ ಇರುತ್ತೆ, ಆದರೆ ಅವಾಗಿ ನಮ್ಮ ಹತ್ರ ಬರಲ್ಲ. ಸೊ ಅಂತಹ ಅವಕಾಶಗಳು ಸಿಕ್ಕಾಗ ನಾವು ಅದನ್ನು ಖಂಡಿತ ಬಿಡಬಾರ್ದು. ಈ ಸಾರಿ ದೇವರು ನನಗೆ ಕೊಟ್ಟಂಥ ಈ ಅವಕಾಶವನ್ನು ಕೂಡ ನಾನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೇನೆ ಅನ್ನುವಂತಹ ಸಂತೋಷ ನನಗಿದೆ. ಜೀವನದಲ್ಲಿ ಒಂದು ಹೊಸ ಹೆಜ್ಜೆ, ಹೊಸ ಭರವಸೆ ನನಗಿದು ಮೂಡಿಸಿದೆ ಅನ್ನುವಂಥದ್ದು ಮಾತ್ರ ಸತ್ಯ. ನೋಡಿ, ಇದೇ ಕಿದಿಯೂರು ಶಾಲೆಯಲ್ಲಿ ಮೇಲ್ಗಡೆ ನಾವು ಪ್ರಾಕ್ಟೀಸ್ ಮಾಡಿರುವಂಥದ್ದು. ಇಲ್ಲಿರುವಂತಹ ಎಲ್ಲ ಕ್ಷಣಗಳು ಕೂಡ ಮೆಮೊರೇಬಲ್. ಎಲ್ಲರಿಗೂ ಕೂಡ ಧನ್ಯವಾದ.